ಹಲೋ, ನಮಸ್ಕಾರ ಸ್ನೇಹಿತರೆ. ಈ ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 3 ಎಕರೆ ಜಮೀನು ಸ್ನೇಹಿತರೆ. ತಾರ್ ರೋಡ್ ಅಟ್ಯಾಚ್ಮೆಂಟ್ ಇದೆ. ಫಲ ಕೊಡುವಂತಹ ಒಂದು 25-30 ತೆಂಗಿನ ಮರಗಳಿದ್ದಾವೆ. ಒಂದೇ ಬೋರ್ವೆಲ್ಲಿ ಅವರು 3 ಎಕರೆನೂ ಬೆಳೀತಾಯಿದ್ದಾರೆ ಸ್ನೇಹಿತರೆ. ಡ್ರಿಪ್ಪಿಂಗ್ ಎಲ್ಲ ಆಗಿದೆ. ಹಂಗೆ ಕೂತ್ಕೊಳ್ಳೋಕ್ಕೆ ಒಂದಷ್ಟು ಜಾಗಕ್ಕೆ ಶೀಟ್ ಹಾಕೊಂಡು ಕೂಡ ಬಿಟ್ಟಿದ್ದಾರೆ. ನಮಗೆ ಇದು ಬೆಂಗಳೂರಿಗೆ 135 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ನಿಮ್ಗೆ ಅಷ್ಟು ದೂರ ಆಗೋಲ್ಲ, ಆದರೂ ಕೂಡ 135 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 75 ಕಿಲೋಮೀಟ್ರ್ ಆಗುತ್ತೆ. ನಿಮಗೆ ಜಾಗ ಅಂತೂ ತುಂಬ ಚೆನ್ನಾಗಿದೆ. ವಿಲೇಜ್ ಪಕ್ಕನೇ, ವಿಲೇಜ್ಗೂ ಅಲ್ಲಿಗೂ ನಿಮಗೆ ಒಂದು 100 ಮೀಟ್ರ್ ಡಿಸ್ಟೆನ್ಸ್ ಇರ್ಬೋದು. ಅದಕ್ಕಿಂತ ಕಡಿಮೆ ಹೊರತು ಜಾಸ್ತಿ ಅಂತೂ ಇಲ್ಲ ಸ್ನೇಹಿತರೆ. ಅಕ್ಕಪಕ್ಕ ಎಲ್ಲ ನಮಗೆ ಒಳ್ಳೆ ತೋಟಗಳು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ತೋಟಗಳು ಮಾತ್ರ. ಸಾಲಿಡಾಗಿದೆ ನಿಜವಾಗ್ಲೂ. ಭೂಮಿ ಕೂಡ ಅಷ್ಟೇ ಹಂಗೆ ಇದ್ದಂಗಿದೆ. 2 ಮಾತಿಲ್ಲ, ಮಣ್ಣು ಮಾತ್ರ ಚಿನ್ನನೇ ಸ್ನೇಹಿತರೆ. ಯಾರಾದರೂ ಊರ ಪಕ್ಕನೇ ಬೇಕು ಅನ್ನೋರಿಗೆ ತುಂಬ ಅನುಕೂಲ ಆಗುತ್ತೆ. ಲೇಬರ್ಗಳಿಗೆ ಯೋಚನೆ ಇಲ್ಲ. ಒಳ್ಳೆ ನೀರಾವರಿ ಏರಿಯಾ. ನಾವು ಎಲ್ಲಿಂದ ಎಲ್ಲಿಗೆ ಹೋದರೂ ಫಸ್ಟ್ ಪ್ರಿಫರೆನ್ಸ್ ನಮ್ಮದು ವಾಟ್ರ್ ಸ್ನೇಹಿತರೆ. ನೀವು ಬಂದು ಬೇಕಾರಲ್ಲಿ ನೀರಾವರಿನೂ ಕೂಡ ನೋಡ್ಬೋದು. ಅವ್ರ ಪರ್ ಏಕರ್ 60 ಲ್ಯಾಕ್ ಹೇಳ್ತಾರೆ. ಅವರು ಏನೇ ಹೇಳಲಿ ಸ್ನೇಹಿತರೆ, ನೇರ ಓನರ್ ಹತ್ರ ಮಾತಾಡೋಣ. ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ನಾವು ಅದನ್ನು ಕಡಿಮೆ ಮಾಡೋಣ ಸ್ನೇಹಿತರೆ. ಇವತ್ತು ನಾವು ಎಲ್ಲೇ ಹೋದ್ರೂ, ಏನು ಡೆವಲಪ್ಮೆಂಟ್ ಇಲ್ಲೋದ್ರೂ ರೋಡ್ಗಿತ್ತು ಅಂದ್ರೆ ಸಾಕು 60 ಲಕ್ಷ 70 ಲಕ್ಷ ಅಂತ ಹೇಳ್ತಾರೆ ಜನಗಳು. ನಮಗೆ ಇಲ್ಲೆಲ್ಲ ಕ್ಲಿಯರ್ ಆಗಿದೆ. ಅದರಲ್ಲಿ 2 ಮಾತಿಲ್ಲ. ವಿಲೇಜ್ ಹತ್ರ ಇದೆ, ಊರು ಹತ್ರನೇ 50-100 ಮೀಟ್ರ್ ಅಷ್ಟೇ, ಜಾಸ್ತಿ ದೂರ ಇಲ್ಲ. ನಾಳೆ ದಿನ ನಾವಿಲ್ಲಿ ಸೈಟ್ಗಳು ಮಾಡ್ಬೋದು. ಆಮೇಲೆ ಸ್ಟೇಟ್ ಹೈವೇಯಿಂದ ನಿಮಗೆ ಒಂದೇ ರೋಡ್ ಇದು. ಸ್ಟ್ರೈಟ್ ವಿಲೇಜ್ ಒಳಗಡೆ ಹೋಗುತ್ತೆ. ಒಂದೇ ರೋಡ್, 1 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ, ಜಾಸ್ತಿ ದೂರ ಏನೂ ಇಲ್ಲ ಸ್ನೇಹಿತರೆ. ನಾವು ಇಲ್ಲಿ ಏನು ತೆಂಗಿನ ಮರಗಳಿದ್ದಾವೆ ಅವುಗಳೊಂದಿಗೆ ನಾವು ಇನ್ನೊಂದಷ್ಟು ತೆಂಗು, ಅಡಿಕೆ, ಮಾವು, ದಾಳಿಂಬೆ, ಸಪೋಟ, ನೇರಳೆ, ಹಲಸು, ಈ ಥರ ಹಲವು ಬಗೆಯ ಒಳ್ಳೊಳ್ಳೆ ಗಿಡಗಳನ್ನ ಹಾಕಿ ಒಳ್ಳೆ ಅದ್ಭುತವಾದ ತೋಟ ಮಾಡ್ಬೋದು ಸ್ನೇಹಿತರೆ. ನಮಗೆ ಆರಾಮಾಗಿ ಬಂದು ಊರ ಹತ್ರನೇ ನಮಗೆ ಬಸ್ಸು ಇಳಿಸ್ತಾರೆ. ಅಲ್ಲಿ ಇಳ್ಕೊಂಡು ಅಲ್ಲಿಂದ ನಮಗೆ ಒಂದು ಅರ್ಧ ಕಿಲೋಮೀಟ್ರಷ್ಟು ವಾಕಬಲ್ ಡಿಸ್ಟೆನ್ಸ್ ಇದೆ. ಆರಾಮಾಗಿ ನಾವು ಅಲ್ಲಿ ನಡ್ಕೊಂಡೇ ಹೋಗ್ಬೋದು. ಸ್ಟೇಟ್ ಹೈವೇಗೆ ನಿಮಗೆ 1 ಕಿಲೋಮೀಟ್ರು, ಆದರೆ ವಿಲೇಜ್ ಹತ್ರನೇ ಬಸ್ಸು ಬರೋದ್ರಿಂದ ನಮಗೆ ಅಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರು ವಾಕಬಲ್ ಡಿಸ್ಟೆನ್ಸು. ನೋಡಿ, ಎಲ್ಲ ಕಡೆ ಪೊಲ್ಯೂಷನ್ ತಾಂಡವ ಆಡ್ತಿದ್ದೀವಿ ಸ್ನೇಹಿತರೆ. ಇಲ್ಲಿ ನಮಗೆ ಪೊಲ್ಯೂಷನ್ ಅನ್ನೋದಿಲ್ಲ. ನಮಗೆ ಮೈನಾಗಿ ಜಾಗ ಇಂಪಾರ್ಟೆಂಟು, ಮಣ್ಣು ಕೂಡ ಇಂಪಾರ್ಟೆಂಟೇ, ಸುತ್ತಮುತ್ತಲಿನ ವಾತಾವರಣ ಇಂಪಾರ್ಟೆಂಟು, ನೀರಾವರಿ ಅದಕ್ಕಿಂತ ಇಂಪಾರ್ಟೆಂಟು. ಪ್ರತಿಯೊಂದು ಕೂಡ ಅಷ್ಟೇ ಅತಿ ಮುಖ್ಯವಾಗಿರುತ್ತೆ. ಇಷ್ಟು ಮುಖ್ಯವಾಗಿರೋ ಜಾಗದಲ್ಲಿ ನಾವು ಒಳ್ಳೆಯ ತೋಟ ಮಾಡಿಕೊಂಡು, ಇಲ್ಲ ಒಳ್ಳೆಯ ವ್ಯವಸಾಯ ಮಾಡ್ಬೋದು. ಇಲ್ಲ ನಮ್ಮ ಮನೆಗಳಿಗೆ ಬೇಕಾಗಿರುವಂತಹ ಸೊಪ್ಪು ತರಕಾರಿಗಳನ್ನ ನಾವಿಲ್ಲಿ ಬೆಳಿಬೋದು ಸ್ನೇಹಿತರೆ. ನಿಮಗೆ 135 ಕಿಲೋಮೀಟರ್ ಪ್ರೆಸೆಂಟು ಎಷ್ಟು ದೂರ ಏನೂ ಅಲ್ಲ. ನಮಗೆ 2 ಅವರ್ಸ್ ಜರ್ನಿ. ಆರಾಮ ಬಂದರೆ ನಾವಿಲ್ಲಿ ಒಳ್ಳೆ ಗಾಳಿ ವಾತಾವರಣದಲ್ಲಿ ಇದ್ಕೊಂಡು ನಮ್ಮ ಜಮೀನಲ್ಲಿ ನಾವು ಹೊರಗೆ ಮಾಡಿಕೊಂಡು ನಮ್ಮ ಕೈಲಿ ಆದಷ್ಟು ಈ ತಿರುಗಾಡ್ಕೊಂಡು ಇದ್ರೇ ಸಾಕು. ನಮಗೆ ಒಳ್ಳೆಯ ಆರೋಗ್ಯ, ಒಳ್ಳೆಯ ಹೆಲ್ತು, ನಿಜವೂ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿರ್ತೀವಿ. ಇವತ್ತು ಎಲ್ಲಿಂದ ಎಲ್ಲಿಗೆ ಹೋದ್ರೂ ನಾವು ಅನಾರೋಗ್ಯ ನೋಡ್ತಿದ್ವಿ, ಜನಗಳ ಪ್ರಾಬ್ಲಮ್ಸ್ 108 ನೋಡ್ತಿದ್ವಿ. ಎಲ್ಲ ಯಾಕೆಂದರೆ ನಾವು ಈಗಿಂದ ಸ್ವಲ್ಪ ಶ್ರಮಪಟ್ಟಷ್ಟು ನಾವು ಆದಷ್ಟು ಜಮೀನಿಂದನೂ ನಮಗೆ ಆದಾಯ ಬರುತ್ತೆ, ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಪ್ರತಿಯೊಂದು ಕೂಡ ನಮಗೆ ಸಾಲಿಡಾಗಿರುತ್ತೆ. ನಾವು ಒಂದು ದೃಷ್ಟಿಯಿಂದ ನೋಡಿದ್ರೆ ಸಾಲಲ್ಲ ಸ್ನೇಹಿತರೆ. ನಾವು ಅನೇಕ ರೀತಿಯಲ್ಲಿ ನಾವು ನೋಡಬೇಕು.
ನೋಡಿ ಖರ್ಜೂರ ಇವೆಲ್ಲ ಹಾಕ್ಬೋದು ಆರಾಮಾಗಿ. ನೀವು ಖರ್ಜೂರ ಹಾಕ್ತೀರಾ, ಪಾಮೇಲೆ ಹಾಕ್ತೀರಾ, ಏನು ಬೇಕೋ ನಾವು ಇಲ್ಲಿ ಬೆಳಿಬೋದು. ನಾವು ಏನೇ ಬೆಳಿಬೇಕಾದ್ರೂ ಒಂದು ನೀರಾವರಿ ಬೇಕು, ಭೂಮಿ ಅಷ್ಟೇ ಅಚ್ಚುಕಟ್ಟು ಇರಬೇಕು. ಭೂಮಿ ಅಂತ ಸಾಲಿಡ್ ಆಗಿದೆ, ತಾವು ನೋಡ್ತಾ ಇದ್ದೀರಾ ಹೆಂಗಿದೆ ಅಂತ. ಎಷ್ಟೋ ಕಡೆ ವರ್ಕ್ ಮಾಡಬೇಕಾಗುತ್ತೆ, ಇಲ್ಲಿ ವರ್ಕೇ ಮಾಡೋಂಗಿಲ್ಲ, ಅಷ್ಟು ಕ್ಲಿಯರಾಗಿದೆ ಸ್ನೇಹಿತರೆ. ನಾವು ಕೆಲವು ಹಣ್ಣುಗಳನ್ನ ಬೆಳೆದ್ರೆ ಇವತ್ತು ನಾವು ಏನೇ ಹಣ್ಣುಗಳು ತಿಂದರೂ ಅಷ್ಟೇ, ನಾವು ಏನು ಮಾಡಿದ್ರು ಅಷ್ಟೇ ರಾಸಾಯನಿಕ ಗೊಬ್ಬರಗಳನ್ನ ಉಪಯೋಗಿಸಿ ನಮಗೆ ಸ್ವಲ್ಪ ಸ್ವಲ್ಪ ನಾವು ವಿಷವನ್ನು ಸೇವಿಸ್ತಾ ಇದ್ದೀವಿ. ಅದರಿಂದ ಸಾಧ್ಯ ಆದಷ್ಟು ಜನಗಳಿಗೆ ಹಾರ್ಟ್ ಅಟ್ಯಾಕ್ ಅಂತೆ, ಕಣ್ಣಿನ ಪ್ರಾಬ್ಲಮ್ ಅಂತೆ, ಈಗ ಅನೇಕ ರೀತಿಯ ತೊಂದರೆಗಳು ಆಗ್ತಾ ಇದ್ದಾವೆ. ಈಗ ನಮ್ಮ ಕಡೆಯೂ ಒಂದು ರೀಸೆಂಟ್ ಸುದ್ದಿ ಕೇಳಿದೆ, ಇಷ್ಟೇ ಕಣ್ಣಿಗೇನು ಹುಳ ಬೀಳ್ತು ಅಂತ ತಿಳಿ ಕಣ್ಣು ನರ ಕಟ್ಟಾಗಿದೆ ಅಂತೆ. ಈ ಥರ ಆಗ ಮನುಷ್ಯ ಅಷ್ಟು ಗಟ್ಟಿಯಾಗಿಲ್ಲ, ಸ್ವಲ್ಪ ವೀಕ್ನೆಸ್ಸೇ ಜಾಸ್ತಿ. ಕೆಲಸಗಳ ಒತ್ತಡ ಇರ್ಬೋದು, 108 ಸಮಸ್ಯೆಗಳಿರ್ಬೋದು. ಇವುಗಳಿಂದ ಹೊರಬರಬೇಕು ಅಂತಾರೆ ನಾವು ಒಳ್ಳೆ ಜಾಗ ತೊಗೊಂಡು ನಾವಲ್ಲಿ ಡೆವಲಪ್ಮೆಂಟ್ ಮಾಡ್ಕೊಂಡಿದ್ದರೆ ಮಾತ್ರ ಸಾಧ್ಯ ಆಗುತ್ತೆ ಸ್ನೇಹಿತರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪೋದ್ರಿಂದ ಎಷ್ಟೋ ಜನಗಳು ಲ್ಯಾಂಡ್ ಹುಡುಕ್ತಾ ಇರ್ತಾರೆ. ತಾವೀಗ ನೋಡಿದ್ರಿ ಯಾವ ಥರ ಜಾಗ ಇದೆ, ಹೇಗಿದೆ ಅಂತ ಪ್ರತಿಯೊಂದು ಕೂಡ ನಮಗೆ ಇಲ್ಲಿ ಕಣ್ಣೆದುರುಗಡೆ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇದ್ದಾರೆ ಸ್ನೇಹಿತರೆ. ನಿಮಗೆ ಒಳ್ಳೆ ತೋಟ ಮಾಡಲಿಕ್ಕೆ ಇವತ್ತು ನಾವು ಏನು ಮೂಮೆಂಟ್ ಮಾಡ್ತೀವೋ ಮುಂದಕ್ಕೆ ಆ ಮೂಮೆಂಟು ಒಳ್ಳೆ ರೀತಿಲಿ ಇರುತ್ತೆ ಸ್ನೇಹಿತರೆ. ನಾವು ಇವತ್ತು ಡಿಸಿಷನ್ ತಗೊಳ್ದವ್ರೆ ಮುಂದಕ್ಕೆ ಡಿಸಿಷನ್ ತಗೊಳ್ಳೋಕ್ಕೆ ಆಗಲ್ಲ. ನಾವು ದೂರ ಹತ್ತಿರ ಅದಂಗೆ ಇದು ಹಿಂಗೆ ನಾವು ಒಂದೊಂದು ನೆಪ ಹೇಳೋದಕ್ಕಿಂತ ನಾವು ಆದಷ್ಟು ಅವುಗಳೊಂದಿಗೆ ನಾವು ಬೆರೆತಾಗ ಮಾತ್ರ ಪ್ರತಿಯೊಂದು ನಮ್ಮಿಂದ ಕ್ಲಿಯರ್ ಆಗುತ್ತೆ. ನಾವು ಅಂದ್ಕೊಂಡಿರೋ ಕನಸು ಪ್ರತಿಯೊಬ್ಬ ಮನುಷ್ಯನಿಗೆ ಅವನದೇ ಆದ ಕನಸಿರುತ್ತೆ. ಆ ಕನಸನ್ನ ಈಡೇರಿಸ್ಕೊಳ್ಳೋಕ್ಕೆ ಉತ್ತಮವಾದ ಅವಕಾಶ, ಒಳ್ಳೆಯ ಜಾಗ ಸ್ನೇಹಿತರೆ. ಬೇಗ ಬನ್ನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.